ಡಬ್ಲ್ಯೂಎಫ್ ವತಿಯಿಂದ ಇಂದು ದಾವಣಗೆರೆಯಲ್ಲಿ ಕಾರ್ಮಿಕ ದಿನಾಚರಣೆ. ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಾರೆಸ್ಟ್ ಅಂಡ್ ವುಡ್ ಫೆಡರೇಷನ್ ಐಎನ್ಬಿಸಿ ಡಬ್ಲ್ಯೂಎಫ್ ವತಿಯಿಂದ ಇಂದು ಜಿಲ್ಲಾ ಕಾಂಗ್ರೆಸ್ ಕಚೇರಿ ದಾವಣಗೆರೆಯಲ್ಲಿ ಕಾರ್ಮಿಕರ ದಿನಾಚರಣೆ ಉದ್ಘಾಟಿಸಿದ ಸ್ಥಳೀಯ ಶಾಸಕರಾದ ಸಮರ್ಥ್ ಶಾಮನೂರುಡವರು ಹಾಗೂ ಐಎನ್ಬಿಸಿ ಡಬ್ಲ್ಯೂಎಫ್ ರಾಜ್ಯ ಅಧ್ಯಕ್ಷರಾದ ಜಿಆರ್ ದಿನೇಶ್ ರವರು ಹಾಗೂ ಐಎನ್ಬಿಸಿ ಡಬ್ಲ್ಯೂಎಫ್ ಮಹಿಳಾ ರಾಜ್ಯಾಧ್ಯಕ್ಷರಾದ ಶ್ರೀಮತಿ ಸಂಗೀತಾ ನಾಡಗೌಡರವರು, ದಾವಣಗೆರೆ ಐಎನ್ಬಿಸಿ ಡಬ್ಲ್ಯೂಎಫ್ ಜಿಲ್ಲಾಧ್ಯಕ್ಷರಾದ ಶ್ರೀ ಧನುಜಯ ಮೂರ್ತಿ ಹುಲಿಕಟ್ಟೆ ಹಾಗೂ ಉಪಾಧ್ಯಕ್ಷರಾದ ಕೆಎನ್ ದಯಲನ್, ರಾಮಾಂಜನೇಯ, ಅಕ್ರಮ್ ಪಾಷಾ, ಜಾಕೀರ್ ಹುಸೇನ್, ರೀಟಾ, ನಾಗರಾಜ್ ಹಾಗೂ ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ದಾವಣಗೆರೆ ಜಿಲ್ಲಾ ಐಎನ್ಬಿಸಿ ಡಬ್ಲ್ಯೂಎಫ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವಿಧಾನಸಭೆಯಲ್ಲಿ ಅದಾದ್ಮೇಲೆ ಇದು ಕಾರ್ಯಕ್ರಮ ನಮ್ಮ ಫಸ್ಟ್ ಕಾರ್ಯಕ್ರಮ ಬರ್ತಿರೋದೇ ನಮ್ದು INBC WF ಕಾರ್ಯಕ್ರಮ. ಎಲ್ಲರಿಗೂ ಧನ್ಯವಾದಗಳು ನಮಗೆ ಕರೆದ್ರಿ ಅಂತ. ಆಮೇಲೆ ಈಗ ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಾರೆಸ್ಟ್ ಅಂಡ್ ವುಡ್ ವರ್ಕರ್ಸ್ ಫೆಡರೇಷನ್ ಕುತ್ಕೊಂಡಿರೋರು ಎಲ್ಲರೂ ಅವರೇ ಬಂದು ಅವ್ರವ್ರ ಸಮಸ್ಯೆಗಳನ್ನ ನಮಗೆ ತಿಳಿಸೋದು ಆ ಕರ್ತವ್ಯ ಏನು ಮಾಡ್ತಿದ್ದಾರೆ. ಅದರಿಂದ ನಾವು ಅವನ್ನ ಬಗೆಹರಿಸೋ ಲೆಕ್ಕಕ್ಕೆ ಮುಂದೆ ವಿಧಾನಸಭೆಗೆ ಹೋಗ್ತಿದ್ದೀವಿ. ಅದಕ್ಕೆ ನಾನು ಏನು ಒಂದು ಬೇಡಿಕೆ ಇಡ್ತೀನಿ ಅಂದರೆ, ಈ ಸಂಘಟನೆಯಿಂದ ಏನೇನು ಸಮಸ್ಯೆಗಳಿದ್ದಾವೆ, ಈಗ ವರ್ಕರ್ ಅಡ್ವೊಕೇಸಿ ಇರಲಿ, ನಮ್ಮ ವರ್ಕರ್ಸಿಗೆ ಸೇಫ್ಟಿ ಇರೋದು, ಇಲ್ಲಾಂದರೆ ಏನಾರ ಸ್ಕೀಮ್ಸು ಸರ್ಕಾರ ಕೊಡಬೇಕು. ಈಗ ದಿನೇಶ್ ಅಣ್ಣರು ಹೇಳ್ದಂಗೆ ನಮ್ಮ 5 ಗ್ಯಾರಂಟಿ ಯೋಜನೆಗಳು ಇದ್ದಾವೆ. ಆಮೇಲೆ ಈಗ ನಮ್ಮ DK ಶಿವಕುಮಾರ್ ಸಾಹೇಬರು 6ನೇ ಗ್ಯಾರಂಟಿ ಯೋಜನೆಗಳ ಬಗ್ಗೆನೂ ಹೇಳ್ತಾರೆ. ಅದು ಮನೆ ಕೊಡೋದು, ಹಕ್ಕುಪತ್ರ ಕೊಡೋದು, ಇದೂ ಆಗ್ತಿದ್ದಾವೆ. ಸೊ ಇದ್ರ ಮುಂದೆ ಈ ಕಾರ್ಮಿಕರಿಗೆ ಏನಾರ ಮುಂದೆ ಮಾಡೋದಿದ್ರೆ ಅವೆಲ್ಲ ನಾವಿದ್ದೀವಿ, ಶಾಮೂಲ್ ಕುಟುಂಬ ಇದ್ದೀವಿ, ನಾವಿದ್ದೀವಿ, ನಮ್ಮ ಅಪ್ಪರಿದ್ದಾರೆ, ನಮ್ಮ ಅಮ್ಮರಿದ್ದಾರೆ, ನಮ್ಮ ಅಜ್ಜರ ಆಶೀರ್ವಾದ ಸದಾ ಇದ್ದೇ ಇರ್ತೈತಿ ನಮ್ಮ ಊರ ಮೇಲೆ, ನಮ್ಗೆಲ್ಲರ ಮೇಲೆ. ಅದಕ್ಕೆ ಏನಾರಾದ್ರೂ ನಮ್ಮ ಹತ್ರ ಬರ್ರಿ, ನಮ್ಮ ಮುಂದೆ ಇವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸೋಣ ಅಂತ ಹೇಳಿ ಸೊ ಏನು ನಮ್ಮ ಇಂಡಿಯನ್ ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಾರೆಸ್ಟ್ ಅಂಡ್ ವುಡ್ ವತಿಯಿಂದ ದಾವಣಗೆರೆಯಲ್ಲಿ ಒಂದು ಕಾರ್ಮಿಕ ದಿನಾಚರಣೆ ಮಾಡ್ತಾಯಿದ್ವಿ. ಈ ದಿನ ಕಾರ್ಯಕ್ರಮಕ್ಕೆ ದಾವಣಗೆರೆ ದಕ್ಷಿಣದ ವಿಧಾನಸಭಾ ಕ್ಷೇತ್ರದ ಶಾಸಕರಂತ ಸಮರ್ಥ ಬಂದು ಉದ್ಘಾಟನೆ ಮಾಡಿ ಏನು ದಾವಣಗೆರೆಯಲ್ಲಿ INBC ವತಿಯಿಂದ ಏನು ಕಾರ್ಯಕ್ರಮ ಮಾಡ್ತಾಯಿದ್ವಿ ಎಲ್ಲ ಕಾರ್ಮಿಕರಿಗೆ. ಕಾರ್ಮಿಕ ಘಟಕದ ಫಸ್ಟ್ ಸಭೆ ಅವ್ರದ್ದು, ಶಾಸಕರದು, ಅವರೇ ಹೇಳಿದ್ರು ಪದ ಪ್ರಕರಣ ನಂತರ ಫಸ್ಟು ನಿಮ್ಮದೇ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ ಅಂತ. ನಿಮ್ಗೆ ಏನು ಅನ್ನಿಸ್ತಾ ಇದೆ ಸರ್? ನಮ್ಗೆ ಒಳ್ಳೆ ಖುಷಿ ಆಗ್ತದೆ. ಯಾಕಂದರೆ ಯುವ ನೇತಾರ ಮುಖಂಡರಾದಂಥ ಸಮರ್ಥರು ಏನು ನೆನ್ನೆ ತಾನೇ ವಿಧಾನಸೌಧದಲ್ಲಿ ಶಾಸಕರಿಗೆ ಪ್ರಮಾಣ ಸ್ವೀಕರಿಸಿ ಇವತ್ತು ಮೊದಲನೇ ಕಾರ್ಯಕ್ರಮವಾಗಿ ನಮ್ಮ INBCಗೆ ಬಂದಿದ್ದಾರೆ. ತುಂಬ ಸಂತೋಷ ಆಯಿತು. ಅದೇ ರೀತಿ ಇಡೀ ದಾವಣಗೆರೆ ಎಲ್ಲ ಕಾರ್ಮಿಕರಿಗೂ ಏನೇ ಕಷ್ಟ ಕಾರ್ಯಗಳು, ಏನೇ ಸೆಲ್ಗಳು ಬೇಕಾದ್ರೆ ಬಂದು ನಮ್ಮ ಭೇಟಿ ಮಾಡಲು ಹೇಳಿ, ಹಾಗೂ ಇಲ್ಲಿನ ಅಧ್ಯಕ್ಷರಂತ ನಾಗರಾಜ್ ಇರ್ಬೋದು, ರಾಮಾಂಜನೇಯ ಇರ್ಬೋದು, ಹಾಗೂ ಹುಲಿಕಟ್ಟೆ ಧನಂಜಯ ಎಲ್ಲರಿಗೂ ಏನೇ ಕಾರ್ಮಿಕರಿಗೆ ಸಲಹೆಗಳು ಬೇಕಾದ್ರೆ ಬಂದು ತಮ್ಮನ್ನು ಕಾಣಿ, ಏನೇ ಅವಕಾಶಗಳು ಬೇಕಾದ್ರೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸರ್, ಕಾರ್ಮಿಕರ ದಿನಾಚರಣೆ ಅಂದರೆ ಮೇ ಬಂದು ಮಾತ್ರ ನೆನೆಸ್ಕೊತಾರೆ ಕಾರ್ಮಿಕರನ್ನ. ಈ ಟೈಮಲ್ಲಿ ಕಾರ್ಮಿಕರನ್ನ ಯಾರು ನೆನಪು ಮಾಡ್ಕೊಳಲ್ಲ ಸರ್. ಮೇ 1ನೇ ತಾರೀಕು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ. ಅದರಿಂದ ಮೇ ತಿಂಗಳಲ್ಲಿ ಮಾಡಬೇಕು ಅನ್ನೋದು ಒಂದು ಮುಂದಿನ ಪದ್ಧತಿ ಬಂದಿದೆ. ಅದರಿಂದ ಮೇ ತಿಂಗಳಲ್ಲಿ ನಾವು ಮಾಡ್ತಾಯಿದ್ವಿ. ಅದು ಬಿಟ್ಟು ನಾವು ಬೇರೆ ದಿವಸನೂ ನಾವು INBC ವತಿಯಿಂದ ಇರ್ಬೋದು, ಜನಶ್ರೀ ಕಟ್ಟಡ ಇರ್ಬೋದು, ಲಕ್ಷ್ಮೀಂಟೇಶ್ವರ ಕಟ್ಟಡ ಕಾರ್ಮಿಕರ ರಾಮಂಜನರ ಇದರಿಂದ ಇರ್ಬೋದು, ನಮ್ಮ ಧನಂಜಯ ಹುಲಿಕಟ್ಟೆ ಇರ್ಬೋದು, ಎಲ್ಲ ಕಡೆನೂ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲ ಕಡೆ ತಿಂಗಳು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಮಾಡ್ತಾ ಕಾರ್ಮಿಕರು ಏನು ಬೇಕಾ ಎಲ್ಲ ಸೌಲಭ್ಯಗಳನ್ನು ಕೊಡೋ ನಿಟ್ಟಿನಲ್ಲಿ ಕಾರ್ಮಿಕರ ಕಾರ್ಡ್ ಇರ್ಬೋದು, ಅದು ಯಾವುದೇ ಇರ್ಬೋದು, ಕಾರ್ಡ್ಗಳ ಮುಖಾಂತರ ನಾವು ಕೆಲಸ ಮಾಡ್ತಾಯಿದ್ವಿ. ಕಾರ್ಮಿಕ ದಿನಾಚರಣೆ ದಾವಣಗೆರೆಯಲ್ಲಿ ಮಾಡ್ತಾ ಇದ್ದೀವಿ INBC WF ಇಂದ. ನಮ್ಮ ದಿನೇಶ್ ಸರ್, ರಾಜ್ಯ ಅಧ್ಯಕ್ಷರಾದಂಥ ದಿನೇಶ್ ಸರ್ ಸಮ್ಮುಖದಲ್ಲಿ ಮೇ 1ನೇ ತಾರೀಕಿಗೆ ಅಷ್ಟೇ ನಮ್ಮ ಕಾರ್ಮಿಕ ದಿನಾಚರಣೆ ನಾವು ಮಾಡಬಾರ್ದು. 331 ದಿವಸ ಕಾರ್ಮಿಕರು ದುಡಿತಾನೇ ಇದ್ದಾರೆ. ಅವರಿಗೆ ಸರ್ಕಾರ ಸೌಲಭ್ಯ ಕೊಡಬೇಕು. ನಮ್ಮ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಪ್ರತಿಯೊಂದರಲ್ಲಿ ಕಾರ್ಮಿಕರಿಗೆ ಅವರು ಸಹಾಯ ಮಾಡ್ತಾ ಇದ್ದಾರೆ. ಯಾರಿಗೆ ಗೊತ್ತಿರಲ್ವೋ ಕಾರ್ಮಿಕರಿಗೆ ಏನು ಸೌಲಭ್ಯಗಳು ಸಿಗ್ತಾವೆ ಅಂತೇಳಿ ಅವರೆಲ್ಲ ಹೋಗಿ ಅದನ್ನು ಉಪಯೋಗ ತಗೋಬೇಕು ಅಂತ ಹೇಳ್ತೀನಿ ನಾನು. ನ್ಯಾಷನಲ್ ಲೇಬರ್ ಡೇ ಅಂತ ಇದು ಇಂಟರ್ನ್ಯಾಷನಲ್ಲಿ ಮಾಡೋ ದಿನ. ಅದು ಯಾವತ್ತಂದರೆ 1 ಮೇ ಎವ್ರಿ ಇಯರ್ ಮಾಡಬೇಕು. ಬಟ್ ಇದರಲ್ಲಿ ಏನಾಗಿದೆ ಅಂದರೆ, ನಾವು ಸ್ವತಂತ್ರ ತಗೊಳ್ಳೋದಕ್ಕೆ ಮುಂಚೆ ಇವರೆಲ್ಲ ಬ್ರಿಟಿಷಲ್ಲಿರುವಾಗ ಒಂದೊಬ್ಬ ಕಾರ್ಯಕರ್ತರು, ಒಬ್ಬೊಬ್ಬರು ಕಾರ್ಮಿಕರು ಅವ್ರಿಗೆ ಟೈಮ್ ಇಲ್ಲ. ಅವರೇ ಒಂದು ದಿನಕ್ಕೆ 17 ಅವರಿಂದ 20 ಅವರ್ ಕೆಲಸ ಮಾಡ್ತಾಯಿದ್ರು. ನಮ್ಮ ಪಾರ್ಟಿ, ನಮ್ಮ ಕಾಂಗ್ರೆಸ್ ಪಾರ್ಟಿ ಬಂದ ಮೇಲೆ ಅದು ಮಾಡೋದು ತಪ್ಪು ಅಂತೇಳಿ ಕಾನೂನು ಪ್ರಕಾರ 8 ಅವರ್ ಕೆಲಸ ಮಾಡಬೇಕು, 8 ಅವರು ರೆಸ್ಟ್ ತಗೋಬೇಕು, 8 ಅವರ್ ನಿದ್ದೆ ಮಾಡಬೇಕು.
ಆ ಥರ ಕಾನೂನನ್ನ ನಮ್ಮ ಕಾಂಗ್ರೆಸ್ ಅವರೇ ಮಾಡಿರೋದು. ಕಾಂಗ್ರೆಸ್ ಬಿಟ್ಟರೆ ಬೇರೆ ಯಾರೂ ಮಾಡಿಲ್ಲ. ಈಗ ಕಾಂಗ್ರೆಸ್ಸು ಈಗ 2014 ನಾವು ಕಾಂಗ್ರೆಸ್ ಪವರ್ ನಾವು ಕಲ್ತ್ಕೊಂಡಿದ್ವಿ. ಈಗ ಇವ್ರು ಬಂದಿದ್ದಾರೆ, BJP ಅವ್ರು ಬಂದಿದ್ದಾರೆ. 10 ವರ್ಷದಿಂದೆಲ್ಲ ನೀವೇ ನೋಡ್ಬೋದು ಎಷ್ಟು ಜನ 8 ಅವರ್ ಕೆಲಸ ಮಾಡ್ತಾರೆ. ITBT ಆಗಿರ್ಬೋದು, ಬೇರೆ ಇಲಾಖೆಗಳಿರ್ಬೋದು. ಆ ಒಂದು 8 ಅವರ್ ಒಂದು ಪದ್ಧತಿನ ಈಗ ಇಲ್ಲವೇ ಇಲ್ಲ. ಈಗ ಎಷ್ಟು ಅವರು ನೈಟ್ ಮಾಡ್ತಾರೆ, ಡೇ ಆ್ಯಂಡ್ ನೈಟ್ ಮಾಡ್ತಾರೆ. ಈ ಥರ ಒಂದು ಕಾನೂನಿಗೆ ವಿರೋಧವಾಗಿ ಕೆಲಸಗಳು ನಡೀತಾ ಇದೆ BJP ಸರ್ಕಾರದಿಂದ. ಇದಕ್ಕೆ ಅದಕ್ಕೆ ಆಲ್ಟರ್ನೇಟಿವ್ ಏನಂದರೆ ತಿರ್ಗಾ ಕಾಂಗ್ರೆಸ್ ಸರ್ಕಾರ ಕೇಂದ್ರದಲ್ಲಿ ಬರಬೇಕು. ಆವಾಗ ವ್ಯವಸ್ಥೆಗಳು ಸರಿಯಾಗುತ್ತೆ. ಇವತ್ತಿನ ದಿನ ದಾವಣಗೆರೆ ನಮ್ಮ INBC ಆಫೀಸ್ ಬೇರರ್ಸ್ ಆಗಲಿ, ಇನ್ನು ಕಾರ್ಯಕರ್ತರಾಗಲಿ ಎಲ್ಲರೂ ಬಂದು ಈಗ ನಮ್ಮ ಮೇಡೆಯನ್ನು ಹಮ್ಮಿಕೊಂಡಿದ್ದಾರೆ. ತುಂಬ ಸಂತೋಷ. ಎಲ್ರಿಗೂ ನಮಸ್ಕಾರ. ಕಾರ್ಮಿಕ ದಿನಾಚರಣೆಯನ್ನು ಹಮ್ಮಿಕೊಂಡಿರೋದಕ್ಕೆ ನಾವೆಲ್ಲ ಅದಕ್ಕೋಸ್ಕರ ತುಂಬ ಸಂತೋಷದಿಂದ ಭಾಗಿಯಾಗಿದ್ದೇವೆ. ಇದೇ ರೀತಿಯಾಗಿ ನಾವು ಮುಂದಿನ ವರ್ಷ ಕಾರ್ಮಿಕ ದಿನಾಚರಣೆಯನ್ನು ನಮ್ಮ ಕಾಂಗ್ರೆಸ್ ಕಾರ್ಮಿಕರು ಏನಿದ್ದಾವಲ್ಲ, ಕಾಂಗ್ರೆಸ್ ವಿಭಾಗಗಳು, ಪ್ರತಿಯೊಂದು ವಿಭಾಗಗಳು 18 ವಿಭಾಗಗಳ ಎಲ್ಲರೂ ಸೇರಿ ಕಾರ್ಮಿಕ ದಿನಾಚರಣೆಯನ್ನು ಮುಂದಿನ ಮೇ 1ರಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು ಲಕ್ಷ್ಮೀ ವೆಂಕಟೇಶ್ ಅವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ದಿನೇಶ್ ಅವರು ಇವರ ನಾನು ನೇತೃತ್ವದಲ್ಲೇ ಮಾಡಬೇಕು ಅಂತ ಹೇಳಿ ಆಸೆ ಪಡ್ತಾಯಿದ್ದೀನಿ ಸರ್. ಅದಕ್ಕೆ ನಮ್ಮ ಎಲ್ಲ ಪದಾಧಿಕಾರಿಗಳು ಸಹಕರಿಸಬೇಕು ಅಂತ ಪ್ರತಿ ವರ್ಷವೂ ಮೇ 1 ನಾವು ಮಾಡ್ತಿದ್ವಿ. ಹಾಗಾಗಿ ನಮ್ಮ INBC WF ರಾಜ್ಯಾಧ್ಯಕ್ಷರಾದ GR ದಿನೇಶ್ ಸರ್ ಅವರು ನಮ್ಮ ಒಂದು ಕರ್ನಾಟಕ ಜನಶಕ್ತಿ ಕಟ್ಟಡ ಕಾರ್ಮಿಕ ಟ್ರೇಡ್ ಯೂನಿಯನ್ ಒಂದು ಶಾಖೆ ಇರೋದ್ರಿಂದ ಮತ್ತು ನಮ್ಮ INBC WFನ ಪದಾಧಿಕಾರಿಗಳು ಇರೋದ್ರಿಂದ ನಮ್ಮ ಅಧ್ಯಕ್ಷರು ಈ ದಿನ ಬೇಡ, ನಾವು 1ನೇ ತಾರೀಕಿಂದ ಮಾಡೋದ್ರಿಂದ ಅಂತಾರಾಷ್ಟ್ರೀಯದಾಗುತ್ತೆ, ನಾವು 16ನೇ ತಾರೀಕಿಗೆ ಈ ಕಾರ್ಯಕ್ರಮ ಮಾಡೋಣ, ನಿಮ್ಮ ಎಲ್ಲ ಸಂಘಟನೆಗಳು ಮತ್ತು ನಮ್ಮ INBC WF ಪದಾಧಿಕಾರಿಗಳು ಅವರೆಲ್ಲರನ್ನೂ ಒಂದು ಕಾರ್ಮಿಕರನ್ನ ಕರೆದುಬಿಟ್ಟು ಅವ್ರ ಸಮ್ಮುಖದಲ್ಲಿ ನಾವು ಒಂದು ಈ ಕಾರ್ಮಿಕ ದಿನಾಚರಣೆ ಮಾಡೋಣ ಅಂತಂದೇಳಿ ಈ ದಿನ ಈ ದಾವಣಗೆರೆ ಜಿಲ್ಲೆಯಲ್ಲಿ